ಡೆಫಿನೆಟ್ಲಿ ಅಂದ್ರೆ ಅವ್ರು ಇದ್ದಿದ್ರೆ ಮೇ ಬಿ ಎಲ್ಲೋ ಟಾಸ್ಕ್ಗಳಿಗೆ ಯಂಗ್ಸ್ಟರ್ಸ್ಗಳಿಗೆ ತುಂಬಾ ಕಷ್ಟ ಆಗಿರೋದು. ನನಗೊಂದು ಸೀನಿಯರ್ ಮೆಟೀರಿಯಲ್ ಅವರು ನೋಡಿ ಕಲಿತಿದ್ದ ವಿಚಾರಗಳು ತುಂಬಾ ಇವೆ. ಮುದ್ದು ಮನಸ್ಸಿನ ಪೆದ್ದು ಹುಡುಗ ಮಂಗಳೂರಲ್ಲಿ ಸ್ಟಿಚ್ ಮೆಟೀರಿಯಲ್ ಫಾರ್ ಬಿಗ್ ಬಾಸ್ ಅವ್ರ ಪಾಸಿಟಿವಿಟಿನೇ ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡ್ಬಂತು ಅಂತ ಅನ್ಕೊಂತೀನಿ. ಹೀರೋಯಿನ್ ಶಿ ಇಸ್ ಆಲ್ವೇಸ್ ಎ ಹೀರೋಯಿನ್. ತುಂಬಾ ಆರಾಮಾಗಿ ಬಂದ, ತುಂಬಾ ಆರಾಮಾಗಿ ಏನು ಟೆನ್ಷನ್ ತಗೊಂಡಲ್ಲ, ಆರಾಮಾಗಿ ಲೈಟ್ ಆಫ್ ಮಾಡಿದ ತಕ್ಷಣ ಮಲ್ಕೊಂಡು ಬೆಳಗ್ಗೆ ಕಪ್ ಎತ್ಕೊಂಡು ಹೋದ. 20 ದಿನಗಳ ಕಾಲ ಕಂಪ್ಲೀಟ್ ಜರ್ನಿನ ಬಿಗ್ ಬಾಸ್ ಜರ್ನಿನ ನೋಡಿದಿರಾ. ಸೊ ಈ ಜರ್ನಿಲಿ ಸಿಕ್ಕಾಪಟ್ಟೆ ಜನ ನಿಮ್ಮ ಜೊತೆಲಿದ್ರು, ಒಂದಷ್ಟು ಜನ ಹೊರಗಡೆ ಕೂಡ ಹೋದ್ರು. ಬಿಗ್ ಬಾಸ್ ಮನೇಲಿ ಇದ್ದಂಥ ಒಂದಷ್ಟು ಲೀಸ್ಟ್ ಹೇಳ್ತಾ ಹೋಗ್ತೀನಿ ಯಾರ್ಯಾರಿದ್ರು ಅವ್ರ ಬಗ್ಗೆ ಒಂದೊಂದು ಲೈನಲ್ಲಿ ಒಪಿನಿಯನ್. ಓಕೆನಾ? ಭವ್ಯ ವೆರಿ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ವೆರಿ ಗುಡ್ ವೈಬ್ಸ್, ಕ್ಲೀನ್ ಹಾರ್ಟೆಡ್ ಪರ್ಸನ್, ಫಿಟ್ಟೆಸ್ಟ್ ಲೇಡಿ ಆ್ಯಂಡ್ ನೇರವಾಗಿ ಮಾತಾಡೋರು, ಏನೇ ಇದ್ರೂ ನೇರವಾಗೆಲ್ಲ ಡೀಲ್ ಮಾಡ್ತಾಯಿದ್ರು. ಡೆಫಿನೆಟ್ಲಿ ಅಂದರೆ ಅವ್ರು ಇದ್ದಿದ್ದರೆ ಮೇ ಬಿ ಎಲ್ಲೋ ಟಾಸ್ಕ್ಗಳಿಗೆ ಯಂಗ್ಸ್ಟರ್ಸ್ಗಳಿಗೆ ತುಂಬ ಕಷ್ಟ ಆಗಿರೋದು. ಅವ್ರು ಇದ್ದಂಥ ರೀತಿ ಎಲ್ಲೋ ಬೇರೆ ಬೇರೆ ಹುಡುಗಿರಿಗೆಲ್ಲ ತೊಂದರೆ ಆಗಿರೋದು. ಅವರು ಸ್ಟ್ಯಾಂಡಾಗಿ ನಿಂತ್ಕೊತಾ ಇದ್ರು, ಅವ್ರದೇ ರೀತಿಲಿ ಮನೆಗೊಂದು ಒಳ್ಳೆ ಕಾಂಪಿಟೇಷನ್ ಕೊಟ್ಟಿರೋರು ಅಂತಿತ್ತು ನನಗೆ. ಮುದ್ದು ಮನಸ್ಸಿನ ಪೆದ್ದು ಹುಡುಗ ಮಂಗಳೂರಲ್ಲಿ ಸೂಪರ್. ಅವನು ಒಂದು ತಿಳಿ ಹಾಲೆ ಅದು. ಸೊ ಯಾರಿಗೂ ಏನು ಕೆಡಕ್ ಬಯಸ್ದಂಥವನು, ಒಳ್ಳೆ ಮನುಷ್ಯ. ಪಾಸಿಟಿವ್ ಸ್ಮೈಲ್, ಎಲ್ಲದನ್ನು ಪಾಸಿಟಿವ್ ಆಗಿ ಡೀಲ್ ಮಾಡ್ತಾಯಿದ್ರು ಆ್ಯಂಡ್ ನಗ್ನಗ್ತಾ ಎಲ್ಲ ವಿಷಯಗಳನ್ನೂ ಕಳೆದ್ರು. ಸೊ ಅವ್ರ ಪಾಸಿಟಿವಿಟಿನೇ ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಬಂತು ಅಂತ ಅನ್ಕೊತೀನಿ. ಹೀರೋಯಿನ್ ಶಿ ಇಸ್ ಆಲ್ವೇಸ್ ಎ ಹೀರೋಯಿನ್. ಅವ್ರು ಏನೇ ಮಾಡಿದ್ರು ಒಂದು ಸ್ವ್ಯಾಗಲ್ಲೇ ಮಾಡೋರು, ಅವ್ರನ್ನ ಹಿಡಿದ್ರೂ ಆ ಸ್ವ್ಯಾಗ್ ಇರೋದು, ಅವ್ರು ಸುಮ್ಮನೆ ಕೂತ್ಕೊಂಡ್ರು ಆ ಸ್ವ್ಯಾಗ್ ಇರೋದು. ಶಿ ಇಸ್ ಅ ಹೀರೋಯಿನ್ ಟು ಮಿ. ಧರ್ಮಣ್ಣ ಹೆಸ್ರಿಗೆ ತಕ್ಕನಾಗೆ ಧರ್ಮದ ರೀತಿಯೇ ಇದ್ದಂಥ ವ್ಯಕ್ತಿ, ಯಾರಿಗೂ ಕೆಡಕ್ ಬಯಸ್ದಂಥವ್ರು ಆ್ಯಂಡ್ ಎಲ್ಲರಿಗೂ ಸ್ವೀಟ್. ನಾನು ಅಷ್ಟು ಪೇಷನ್ಸ್ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಆ ವ್ಯಕ್ತಿಗೆ. ಎಲ್ಲದನ್ನು ತುಂಬ ಆರಾಮಾಗಿ ಡೀಲ್ ಮಾಡಿದಂಥ ವ್ಯಕ್ತಿ, ಯಾವುದನ್ನು ಮನ್ಸಿಗೆ ತೊಗೋತಾ ಇರಲಿಲ್ಲ. ಇದೇನೋ ದೊಡ್ಡ ವಿಚಾರಕ್ಕೆ ಬಂದಿದ್ದೀನಿ ಅನ್ನೋದು ಏನಿಲ್ಲ ಅವ್ರಿಗೆ. ಬಿಗ್ ಬಾಸ್ ಮನೆ ಅನ್ನೋದು ಆರಾಮಾಗಿ ಎಲ್ಲರ ಜೊತೆಗೂ ಇದ್ಕೊಂಡು, ಅವ್ರಿಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಟ್ಕೊಂಡು ಆ ಹೆಸ್ರಿಗೆ ಎಲ್ಲೂ ಕಳಂಕ ತೊಗೊಂಡಲ್ಲೇ ಆಚೆ ಬಂದರು. ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್ ಪರ್ಸ್ನಾಲಿಟಿ. ಅರ್ಥನೇ ಆಗಲಿಲ್ಲ ಅವರು. ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಅರ್ಥ ಆಗಿರೋರೇನೋ, ತುಂಬ ಬೇಗ ಆಚೆ ಬಂದರು. ಟ್ಯಾಲೆಂಟೆಡ್ ಗಾಯ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗಾಯ್. ನನಗೊಂದು ಸೀನಿಯರ್ ಮೆಟೀರಿಯಲ್ ಅವ್ರನ್ನ ನೋಡಿ ಕಲ್ತಿದ್ದ ವಿಚಾರಗಳು ತುಂಬ ಇವೆ. ಅವ್ರು ಕೇರ್ ಮಾಡೋದಂಥ ರೀತಿ, ಇಡೀ ಮನೆಯವ್ರನ್ನ ಒಂದು ಲೀಡರ್ ಕ್ವಾಲಿಟಿ ಇರೋಂಥ ವ್ಯಕ್ತಿ ಅವರು. ಸ್ವೀಟ್ ಹಾಡೋದು. ಸೊ ಏನೂ ಕಲ್ಮಶ ಇಲ್ದಂಗೆ ಅವ್ರ ಕಂಫರ್ಟ್ ಝೋನಲ್ಲಿ ಅವ್ರು ಇದ್ದರು ಆ್ಯಂಡ್ ಇರೋ ಅಷ್ಟು ದಿನವೂ ಎಲ್ಲರಿಗೂ ಪ್ರೀತಿ ಕೊಟ್ಟು ಎಲ್ಲರ ಜೊತೆಗೂ ಚೆನ್ನಾಗಿ ಇದ್ಕೊಂಡು ಬಂದರು ಅವರು. ಏನು ಕಲ್ಮಶ ಇಲ್ದಂಥ ವ್ಯಕ್ತಿ. ಬಾಯಲ್ಲಿ ಏನು ಬರುತ್ತೆ, ತಲೆಯಲ್ಲಿ ಏನು ಬರುತ್ತೆ ಅದನ್ನು ಯೋಚನೆ ಮಾಡೋದಲ್ಲೇ ಹೊಡಿತಾ ಇದ್ಲು. ಅವಳಿಗೆ ಇನ್ನೂ ಪೊಟೆನ್ಷಿಯಲ್ ಇತ್ತು, ಸ್ವಲ್ಪ ಬೇಗ ಬಂದಳು ಅನ್ನೋದಿದೆ. ಮೇ ಬಿ ಅವಳೇನಾದರೂ ಪ್ರಾಪರಾಗಿ ಅವಳು ಇದ್ದಿದ್ದಂಥ ಟ್ಯಾಲೆಂಟ್ ಅಷ್ಟೂ ಎಕ್ಸ್ಪೋಸ್ ಮಾಡಿದರೆ ಮೇ ಬಿ ಇನ್ನೂ ಒಂದು ಸ್ವಲ್ಪ ದಿನ, ಇನ್ನೂ ಫಿನಾಲೆ ತನಕ ಬರೋಂಥ ಪೊಟೆನ್ಷಿಯಲ್ ಇತ್ತು ಅವಳಿಗೆ. ಎಲ್ಲೋ ಒಂದು ಕಡೆ ಮಿಸ್ ಹೊಡೆದ್ರು ಅನ್ನೋದಿದೆ ಅಷ್ಟೇ. ಸುರೇಶಣ್ಣ ಜಾಣಪೆದ್ದು. ತುಂಬ ವಿಚಾರಗಳು ಅವ್ರಿಗೆ ಗೊತ್ತಿತ್ತು, ಈ ಥರ ಮಾತಾಡಿದ್ರೆ ಇಲ್ಲಿದ್ದರೆ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಗೊತ್ತಿದ್ದೂ ಅಲ್ಲೆಲ್ಲ ಮಿಸ್ಟೇಕ್ ಮಾಡ್ಕೊಳ್ಳೋರು. ಸೊ ಹಾಗಾಗಿ ಜಾಣಪೆದ್ದು. ಸ್ಟಿಚ್ ಮೆಟೀರಿಯಲ್ ಫಾರ್ ಬಿಗ್ ಬಾಸ್ ಹೌಸ್. ಸೊ ವೆರಿ ಎಕ್ಸಾಕ್ಟ್ಲಿ ನೋನ್ ಪರ್ಸನ್ ಆ್ಯಂಡ್ ಬಿಗ್ ಬಾಸಲ್ಲಿ ಹೆಂಗಿರಬೇಕು, ಹೆಂಗೆ ಆಡಬೇಕು ಅನ್ನೋದು ಗೊತ್ತಿದ್ದಿದ್ದೆ ಮಂಜಣ್ಣಂಗೆ. ಸೊ ಅಷ್ಟೇ ನೀಟಾಗಿದ್ದರು ಅವರು. ಸಿಂಪಲ್ ಗರ್ಲ್, ಪಕ್ಕದ ಮನೆ ಹುಡುಗಿ ಥರ. ಸೊ ಆರಾಮಾಗಿ ನೀವೇನು ಹೇಳ್ತೀರೋ, ನೀವು ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಅವರು ಕೋಪ ಮಾಡ್ಕೊಂಡು ಮಾತಾಡಿದ್ರು, ನೀವು ಚೆನ್ನಾಗಿ ಮಾತಾಡೋದು ಅವರು ಚೆನ್ನಾಗಿ ಮಾತಾಡೋದು ಅಷ್ಟೇ. ಗೆಳೆಯ, ಜೆನ್ಯೂನ್ ಫ್ರೆಂಡ್ ಟು ಮಿ. ಕ್ಲವರ್ ಬಾಯ್, ಸಿಂಪಲ್ ಆ್ಯಂಡ್ ಹಂಬಲ್ ಗಾಯ್. ತುಂಬ ಆರಾಮಾಗಿ ಬಂದ, ತುಂಬ ಆರಾಮಾಗಿ ಏನೂ ಟೆನ್ಷನ್ ತೊಗೊಂಡಲ್ಲೇ ಆರಾಮಾಗಿ ಲೈಟ್ ಆಫ್ ಮಾಡಿದ ತಕ್ಷಣ ಮಲ್ಕೊಂಡು ಬೆಳಗ್ಗೆ ಎದ್ದು ಕಪ್ ಎತ್ಕೊಂಡು ಹೋದ. ರಜತ್ ಗೋಲ್ಡನ್ ಹಾರ್ಟೆಡ್ ಪರ್ಸನ್, ಮೂಗಿಂತುದಿಲ್ ಕೋಪ ಆ್ಯಂಡ್ ಏನೇ ಇದ್ರೂ ಸ್ಟ್ರೈಟಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ. ವೆರಿ ನೈಸ್ ಪರ್ಸನ್ ನನಗೆ. ತುಂಬ ಪೊಟೆನ್ಷಿಯಲ್ ಇದ್ದಂಥ ವ್ಯಕ್ತಿ ಅವರು. ಆ್ಯಂಡ್ ಅವರು ರಿಯಲ್ ಗೇಮಿಗೆ ಏನಾದರೂ ಅವ್ರು ಇಳ್ದಿದ್ದಿದ್ರೆ ಮೇ ಬಿ ತುಂಬ ಜನ ಬೇಗನೆ ಹೋಗಿರೋರು. ಎಲ್ಲೋ ಒಂದು ಅವ್ರ ಹೆಲ್ತ್ ಇಶ್ಯೂಸ್ ಅವ್ರನ್ನ ಕೈ ಹಿಡಿಲಿಲ್ಲ, ಹಾಗಾಗಿ ಅವ್ರು ಬೇಗ ಹೋಗ್ಬೇಕಾಯ್ತು. ತುಂಬ ಪೊಟೆನ್ಷಿಯಲ್ ಇತ್ತು. ಅವರು ಹೇಳು ಮಾಡಿಸಿದಂಥ ಜೋಡಿ ಮಂಜಣ್ಣ ಮತ್ತು ಅವರು ಏನಾದರೂ ಇದ್ದಿದ್ರೆ ಹೆವಿ ಕಾಂಪಿಟೇಷನ್ ಇರೋದು. ಮಾಸ್ಟರ್ ಮೈಂಡ್.
ಎಸ್. ಸೊ ಮೋಕ್ಷಿತವಾಗಿ ಹೇಳ್ತಾ ಇದ್ರಿ ಪಕ್ಕದ ಮನೆ ಹುಡುಗಿ ಅಂತ. ಸೊ ಸ್ಟಾರ್ಟಿಂಗ್ ಇಂದ ನಿಮ್ಮ ಬಾಂಡಿಂಗ್ ಆಗ್ಲಿಲ್ವಾ ಹೆಂಗೆ ಅಂತ? ಸೊ ಫಸ್ಟ್ ಇದ್ದಿದ್ದ ಮೋಕ್ಷಿತಾನೇ ಬೇರೆ, ಅದಾದ್ಮೇಲೆ ಇನ್ನೇನು ಹೊರಗಡೆ ಹೋಗಿ ಒಳಗಡೆ ಬಂದಾಗ ನಾವು ನೋಡಿದಂತ ಮೋಕ್ಷಿತಾನೇ ಬೇರೆ. ಅದೇನಾಯ್ತು ಅಂತಂದ್ರೆ ಶಿ ಗೆಟ್ ಇನ್ಫ್ಲೂಯೆನ್ಸ್ಡ್ ಆ ಟೈಮಲ್ಲಿ. ಸೊ ಎಲ್ಲೋ ಅವ್ರು ಕೇಳಿಸ್ಕೊಂತಿದ್ದು ನಾವು ಇದ್ದಂಥ ರೀತಿಗಳು ಎಲ್ಲೋ ಮ್ಯಾಚ್ ಆಯಿತು ಅನ್ನೋದೊಂದು ಬಿಟ್ಟರೆ, ಅವ್ರು ಕೇಳಿಸ್ಕೊಂಡಿದ್ದು ಮಾತಿಗೆ ಬಂದು ನನ್ನ ಹತ್ರ ಜಗಳ ಆಡಿದ್ದು. ಅದಾದಮೇಲೆ ಅದು ಸಾರ್ಟ್ ಔಟ್ ಆಯಿತು. ಅದೆಲ್ಲ ಆದಮೇಲೆ ನಾರ್ಮಲ್ ಆಗಿದ್ರು. ಅಲ್ಲಿವರೆಗೂ ನಾರ್ಮಲ್ ಆಗೇ ಇದ್ದರು. ಅದೆಲ್ಲೋ ಒಂದು ಕಡೆ ಆಚೆ ಹೋಗೇ ಬಿಡ್ತೀನೇನೋ ಅನ್ನೋ ಪಾಯಿಂಟಲ್ಲಿ ಮತ್ತೆ ಒಳಗೆ ಬಂದಾಗ, ಮತ್ತೆ ಜೀವ ಬಂದಂಗಾಗಿ ಯಾರೋ ನನ್ನನ್ನು ಆಚೆ ಹಾಕಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ಆ ಥರ ಎಲ್ಲ ಮಾತಾಡಿದ್ದು ನಿಜ. ಅದೊಂದು ಸಿಚುಯೇಷನ್ ಅಷ್ಟೇ. ಅದಾದಮೇಲೆ ಎಲ್ಲ ಆರಾಮಾಗೇ ಇದ್ವಿ. ಎಲ್ಲೋ ಅದೊಂದು ವೈಬ್ ಮ್ಯಾಚ್ ಆಗಲಿಲ್ಲ, ಕೂತ್ಕೊಂಡು ಎಲ್ಲೋ ಮಾತಾಡಲಿಲ್ಲ ಅನ್ನೋದೊಂದು ಬಿಟ್ಟರೆ ಸಿಂಪಲ್ ಗರ್ಲ್. ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ರು, ಅವ್ರು ನಿಮಗೆ ಅರ್ಥ ಆದ್ರ? ನನಗೆ ಅರ್ಥ ಆಗಿದ್ದು ಸಿಂಪಲ್ ಗರ್ಲ್. ಅಷ್ಟೇ ಅರ್ಥ ಆಗಿತ್ತು. ಯಾಕಂದ್ರೆ ಅವ್ರದ್ದು ಏನು ಅಂತ ನಾವಿಬ್ರು ಯಾವತ್ತೂ ಕೂತ್ಕೊಂಡು ನಮ್ಮಿಬ್ರು ಪರ್ಸನಲ್ಸ್ ಬಗ್ಗೆ ಎಲ್ಲೂ ಶೇರೇ ಮಾಡಲಿಲ್ಲ. ಸೊ ಹಾಗಾಗಿ ನನಗೆ ಅರ್ಥ ಆಗಿದೆ ಇಷ್ಟೇ, ಸಿಂಪಲ್ ಗರ್ಲ್. ಎಸ್, ಸೀರಿಯಲ್ ಆಗುತ್ತೆ. ಸೀರಿಯಲ್ ಆದ್ಮೇಲೆ ನೀವೇ ಹೇಳ್ದಂಗೆ ಒಂದಷ್ಟು ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದ್ಮೇಲೆ ಮತ್ತೆ ಬ್ಯಾಡ್ ಮ್ಯಾನರ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ. ಸೊ ಅದಾದ್ಮೇಲೆ ಮತ್ತೆ ಬಿಗ್ ಬಾಸ್. ಸೊ ಕೆಲವೊಂದು ಗ್ಯಾಪ್ಗಳು, ಕೆಲವೊಂದು ಗ್ರಾಫ್ಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಆರ್ಟಿಸ್ಟ್ ಲೈಫ್ ಮೇಲೆ ಅಂತ? ತುಂಬ ಆಗುತ್ತೆ. ಅಂದರೆ ನೀವು ಒಳ್ಳೆ ಪ್ಲೇಯರಿಗೆ ಒಳ್ಳೆ ಮ್ಯಾಚ್ ಸಿಕ್ತಿಲ್ದಾಗ ಒಳ್ಳೆ ಮ್ಯಾಚ್ ಸಿಕ್ತಿಲ್ದೆ ನಿಮ್ಮ ಹತ್ರ ಏನೇ ಟ್ಯಾಲೆಂಟ್ ಇದ್ರೂ ವೇಸ್ಟೇ. ಸೊ ಇಲ್ಲಿ ಮ್ಯಾಚ್ಗಳನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಸಿನಿಮಾಗಳು, ಸೀರಿಯಲ್ಗಳು, ನಮಗೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳು, ಒಳ್ಳೆ ಸ್ಕ್ರಿಪ್ಟ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಥರ ವೇದಿಕೆ ಅಂದರೆ ಬಿಗ್ ಬಾಸ್ ಅನ್ನೋ ವೇದಿಕೆ ನಮ್ಮನ್ನು ಜನಗಳಿಗೆ ಇನ್ನೂ ಹತ್ರ ಮಾಡುತ್ತೆ. ಅಂದರೆ ನಿಮ್ಮ ಮನೆ ಮಗ ನೋಡಿ ಅನ್ನೋ ಥರ ತಂದು ಕೂರಿಸುತ್ತೆ. ಆ್ಯಂಡ್ ಈಗ ನನಗೆ ಬಿಗ್ ಬಾಸ್ ವೇದಿಕೆ ಏನು ಅನಿಸಿದೆ ಅಂತಂದರೆ, ನಂದು ಪ್ರಾಪರ್ ವ್ಯಕ್ತಿತ್ವ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಂಗೆ ಮಾಡಿದೆ. ಏನು ಕನ್ನಡ ಜನತೆ ಇದ್ದಾರೆ ಅವರೆಲ್ಲರಿಗೂ ಗೊತ್ತಾಗಂಗೆ ಮಾಡಿದೆ. ಸೊ ಈ ಥರ ಅಪ್ ಆ್ಯಂಡ್ ಡೌನ್ಸ್ ಏನಕ್ಕೆ ಅಂತಂದರೆ, ನನಗೆ ಆರ್ಟಿಸ್ಟ್ ಲೈಫಲ್ಲಿ ಡೌನೇ ಇರಬಾರ್ದು ಅಂತ ಅನ್ಸುತ್ತೆ. ಯಾಕಂದರೆ ಅವ್ರು ನೋವು ಪಡೋದು, ಅವ್ರು ಕಷ್ಟಪಡೋದೆಲ್ಲ ನೋಡಿ ಬೇಜಾರಾಗ್ಬಿಟ್ಟಿದೆ. ಈ ಸ್ಟ್ರಗಲಿಂಗ್ ಆ್ಯಕ್ಟರ್ಸ್ ಬೀಯಿಂಗ್ ಮೀ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ. ಸೊ ಒಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡಬೇಕು ಅನ್ನೋದಕ್ಕಾದರೆ ಜನಗಳು ಅವ್ರನ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆ ಥರ ಅಕ್ಸೆಪ್ಟ್ ಮಾಡೋದಕ್ಕೆ ಈ ಥರ ವೇದಿಕೆಗಳಿಂದನೇ ಆಗೋದು. ಸೊ ಈ ವೇದಿಕೆಯಿಂದ ನಂಗೆ ಆ ಥರ ಜನಗಳು, ಆ ಥರ ಇದು ಕಾನ್ಫಿಡೆನ್ಸ್ ಸಿಕ್ಕಿದೆ. ಸೊ ಐ ಆಮ್ ಹ್ಯಾಪಿ ಫಾರ್ ಇಟ್. ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಿಮ್ಮ ಅಂತ ಒಂದಷ್ಟು ಕಲಾವಿದರಿಗೆ ಒಂದು ಒಳ್ಳೆ ಮೈಲೇಜ್ ಕೊಟ್ಟಿರುತ್ತೆ. ಸೊ ಆ ಮೈಲೇಜಲ್ಲಿ ಎಲ್ಲಿ ಹೋಗೋಕೆ ಇಷ್ಟಪಡ್ತೀರಾ? ಎಲ್ಲ ಕಲಾವಿದಂಗೂ ಒಂದಲ್ಲ ಒಂದಿನ ಸ್ಟಾರ್ ಆಗ್ಬೇಕನ್ನೋದು ಆಸೆ ಇದೆ. ಸೊ ಆ ಸ್ಟಾರ್ ಆಗೋ ಪ್ರೊಸೆಸ್ಸಲ್ಲಿ ಇದೊಂದು ಮೈಲ್ ಸ್ಟೋನ್ ಅಷ್ಟೇ ನಂದು. ಈಗೇನು ನನಗೆ ಸಿಕ್ಕಿದೆ, ಇದೊಂದು ಮೈಲ್ ಸ್ಟೋನ್ನ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಮೈಲ್ ಸ್ಟೋನ್ ಎಲ್ಲೋ ನಾನು ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದೊಂದು ಆಸೆ ಇದೆ. ಸೊ ನೋಡೋಣ, ಇದನ್ನು ಐ ವಿಲ್ ಮೇಕ್ ಯೂಸ್ ಆಫ್ ಇಟ್ ಪ್ರಾಪರ್ ವೇ, ಯೂಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅನ್ನೋದೊಂದು ಆಸೆ ಇದೆ. ನೈಸ್, ಸೂಪರ್. ಸೊ ಯಾವಾಗಲೂ ರಜತ್ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ಸುದೀಪ್ ಸರ್ ಬಂದಾಗೆಲ್ಲ ಒಂದು ಪಾರ್ಟಿ ಮಾಡೋಣ ಅಂತ. ಒಂದು ಪಾರ್ಟಿ ಮಾಡಿದ್ರಾ? ಇನ್ನೂ ಆಗಿಲ್ಲ. ನಿನ್ನೆ ಪ್ರಾಪರಾಗಿ ಆಚೆ ಬಂದು ನಿಂತ್ಕೊಂಡಿದ ತಕ್ಷಣ ಫ್ರೆಂಡ್ಸು, ಫ್ಯಾಮಿಲಿ ಆ್ಯಂಡ್ ಇಲ್ಲಿ ಇಂಟರ್ವ್ಯೂಗಳು ಇದರಲ್ಲೇ ಇದ್ದೀನಿ. ಒಂದಷ್ಟು ಕಂಪ್ಲೀಟ್ ಮಾಡ್ಕೊಂಬೋಣ ಅಂತಿದ್ದೀನಿ ಎಲ್ಲದನ್ನು. ಇನ್ನು ಪಾರ್ಟಿ ಮೂಡ್ಗೆ ಹೋಗಿಲ್ಲ. ಇನ್ನು ಪಾರ್ಟಿ ಮೂಡ್ಗೆ ಹೋಗಿಲ್ಲ. ಹೋಗ್ಬಿಟ್ರೆ ಮತ್ತೆ ಈ ಕಡೆದೆಲ್ಲ ಇದಾಗ್ಬಿಡುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಈಗ ಒಂದಷ್ಟು ಪ್ರಮೋಷನ್ಸ್ಗಳು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನನ್ನನ್ನು ಮನೇಲಿ ಬೇರೆ ರೀತಿ ನೋಡಿರ್ತಾರೆ. ಸೊ ಒಂದಷ್ಟು ಕ್ವಶನ್ಸ್ಗಳಿರುತ್ತೆ ಅವ್ರದ್ದೆಲ್ಲ. ಈಗ ನೀವು ಕೇಳೋ ಕ್ವಶನ್ಸ್ಗಳ ಮುಖಾಂತರ ಅವ್ರಿಗಷ್ಟು ಆನ್ಸರ್ ಮಾಡಿದ್ರೆ ದೇ ವಿಲ್ ಬಿ ಇನ್ ಅ ಕ್ಲಿಯರ್ ಮೋಡ್. ಸೊ ಈಗ ಹೆಂಗೂ ಫ್ರೆಶ್ ಆಗಿ ಬಂದಿರೋದ್ರಿಂದ ಫ್ರೆಶ್ ಆಗಿ ಆನ್ಸರ್ ಮಾಡಿದ್ರೆ ಬೆಟರ್ ಅಂತ. ಇಲ್ಲಾಂದ್ರೆ ಒಂಥರ ಕುಕ್ಡ್ ಸ್ಟೋರೀಸ್ಗಳ ಥರ ಕಾಣಿಸುತ್ತೆ. ಡನ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಮಾತಾಡಿದ್ರಿ, ಆ್ಯಂಡ್ ಇಷ್ಟೊತ್ತು ಟೈಮ್ ಕೊಟ್ಟು ಫಿಲ್ಮ್ ಬಿಟ್ರೊಟ್ಟಿಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ತ್ರಿವಿಕ್ರಮ್ ಅವರ ಒಂದು ಬಿಗ್ ಬಾಸ್ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ.